ಬಾಟಮ್ನಲ್ಲಿ ಸ್ವಲ್ಪ ಒಂದು ಕ್ರ್ಯಾಕ್ ಕಂಡಂಗೆ ಆಗಿದೆ. ಅದನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇದೆ. ಅದರ ಬಗ್ಗೆ ಈಗಾಗಲೇ ನಾವು DC ಗೂ ಮತ್ತು SP ಗೂ ಕಳಿಸ್ತೇನೆ. ಮತ್ತೊಂದು ಸಲ ಅದನ್ನು ಚೆಕ್ ಮಾಡಿಸಲೇಬೇಕಾಗುವುದು. ಯಾಕಂತ ಹೇಳಿದ್ರೆ ನಾವು ಅದನ್ನು ಈ ಮೊನ್ನೆ ಒಂದು ಘಟನೆ ಅದೊಂದಾಯಿತು, ಈ ಘಟನೆ ಶಿರೂರು ಘಟನೆ ಆಯಿತು. ಇಂಥ ಘಟನೆಗಳು ನೋಡುವಾಗ ಎಷ್ಟು ನಮ್ಮ ಕೇರಳದಲ್ಲಿ ವಯನಾಡಿನಲ್ಲಿ ಆಯಿತು. ಇದೆಲ್ಲ ನೋಡುವಾಗ ಪ್ರಕೃತಿ ಮುಂದೆ ನಾವು ಏನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕಾಗಿ ಮುಂಜಾಗ್ರತೆಯನ್ನು ತಗೊಳ್ತಾ ಇದ್ದೀವಿ ಸರ್. ಈಗ ಏನಾದರೂ ಮತ್ತೆ ಪರ್ಯಾಯ ಮಾರ್ಗವೇ ಇಲ್ಲ ಸರ್. ಈಗ ಪರ್ಯಾಯ ಮಾರ್ಗ ಇಲ್ದಿದ್ರೆ ನಮ್ಮ ಹತ್ರ ಬಾರ್ಜ್ ಇದ್ದಾವೆ. IRB ಅವರು ಅಷ್ಟೊಂದು ಕಳಪೆ ಮಾಡಿದ್ದಾರೆ, ಏನು ಕತೆ? ಈಗ ಏನು ಗೊತ್ತುಂಟ, ಈಗ ನಾವು ಕಳಪೆ ಅಂತ ಹೇಳುವ ಮೊದಲೇ ಅಲ್ಲಿಂದ ಸರ್ಟಿಫಿಕೇಶನ್ ಕೊಟ್ಟ ಮೇಲೆ ನಾವು ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಕಂಪ್ಲೀಷನ್ ಸರ್ಟಿಫಿಕೇಟ್ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಅದನ್ನು ಲಾಸ್ಟ್ ಟೈಮ್ ರೇಸ್ ಮಾಡಿದಾಗ ಅವರು ಕಂಪ್ಲೀಷನ್ ಸರ್ಟಿಫಿಕೇಟ್ ತಂದು ಕೊಡ್ತಾರೆ. ಗವರ್ಮೆಂಟ್ ಈಸ್ ಆಲ್ವೇಸ್ ಡಿಪೆಂಡ್ ಆನ್ ದಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಮೊನ್ನೆ ಕೊಟ್ಟರಲ್ಲ, ಈಗ ಹಳೆ ಸೇತುವೆ ಸುತ್ತವಾಗ IRB ತಕ್ಷಣದಲ್ಲಿ ಒತ್ತಡಕ್ಕೆ ಮಾಡಿದ್ರು. ಹೌದು, ಅದೇ ಸೇತುವೆ ಹೊಸ ಸೇತುವೆ ಕೆಳಭಾಗದಲ್ಲಿ ನೋಡಿ. ಅದಕ್ಕೆ ನಾನು ನಿಮ್ಮೊಂದು ಹೇಳ್ತೇನೆ, ಒಂದು ಟೆಸ್ಟ್ ಮಾಡಬೇಕಂತಂದರೆ ಅದಕ್ಕೆ ವೇಟ್ ಹಾಕಿ ನೋಡಬೇಕು. ಆ ಸಾಮರ್ಥ್ಯ ಎಷ್ಟು ಉಂಟು ಅಂತ. ಆ ಸಾಮರ್ಥ್ಯ ಹಾಕಿದಾಗ, ಅಷ್ಟು ವೇಟ್ ಹಾಕಿದಾಗ ಆ ಒಂದು ಅಲೈನ್ಮೆಂಟ್ ಏನು ತೋರಿಸೋದು ನೋಡಬೇಕು. ಕೊಡ್ತಾರೆ. ಯಾವ ಆಧಾರ? ಅದು ನಮಗೂ ಗೊತ್ತಿಲ್ಲ. ಪೆನ್ ಆಧಾರದ ಮೇಲೆ ಕೊಡ್ತಿರ್ಬೋದು. ಹೌದು, ಅದನ್ನು ಇಲ್ದಿದ್ರೆ ಉಂಟಲ್ಲ, ಅದಕ್ಕೆ ಏನು ಆ ಅಷ್ಟು ವೇಟ್ ಹಾಕಿ ಅದಕ್ಕೆ ವೇಟೇಜ್ ನೋಡಿಕೊಂಡು ಅದರಲ್ಲಿ ಏನಾದ್ರು ನೆಗೆಟಿವಿಟಿ ತೋರ್ತದೆ ಅದನ್ನ ನೋಡಬೇಕಾಗ್ತದೆ. ಈಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗ್ತದೆ. ಈ ಮೊದಲು ನಾನು ಎಷ್ಟು ಸಲ ಹೇಳಿದ್ದೇನೆ, ನಿಮ್ಮ ವಾಹಿನಿಯಲ್ಲಿ ಹೇಳಿದ್ದೇನೆ, ನಿಮ್ಮಲ್ಲಿ ಇದು ಮಾಡಿದ್ದೆ ನಾನು. 1-2 ಸಲ ಅವರು ಟ್ರಕ್ ಸಹ ತೆಗೆದಿದ್ದೇನೆ ಅಲ್ಲಿ. ಆಮೇಲೆ ರಾತ್ರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೆಲಸ. ಈ ಥರ ಅವ್ರು ಏನು ಮಾಡ್ತಾರೆ, ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಆ ಬ್ರಿಡ್ಜ್ ಮೇಲೆ ಕೆಲಸ ಮಾಡೋದು ಇಟ್ ಇಸ್ ನಾಟ್ ಅ ಜೋಕ್. ಅದಕ್ಕೊಂದು ಕಾಂಪ್ರೆಸರ್ ಇರ್ತದೆ. ಕಾಂಪ್ರೆಸರಿಗೆ ಅಷ್ಟು ಏನಿರ್ತದೆ, ವೇಟೇಜ್ ಅಂತ ಇರ್ತದೆ. ಆಮೇಲೆ ಡಾಂಬರ್ ರೋಡ್ ಮಾಡಿದ್ದಾರೆ. ಅದ್ರ ಮೇಲೆ ಡಾಂಬರ್ ರೋಡ್ ಮಾಡಿದ ಮೇಲೆ ವೈಬ್ರೇಷನ್ ರೋಡ್ ಹಾಕ್ಕೊಂಡು ಇದು ಮಾಡ್ತಾರೆ. ಏನು ಮಾಡ್ತಾರೆ, ಲೆವೆಲ್ ಮಾಡ್ತಾರೆ. ನಾವು ನಿಂತಲ್ಲೇ ಗಡಗಡ ಆಗ್ತೇವೆ. ಬ್ರಿಡ್ಜ್ ಪರಿಸ್ಥಿತಿ ಏನಾಗಿದೆ? ಎಷ್ಟು ಕೆಪಾಸಿಟಿ ಇದೆ ಸರ್ ತಗೊಳ್ಳೋದು? ಅದಕ್ಕೆ ಟನ್ ಕೆಪಾಸಿಟಿ ನನಗೆ ಇನ್ನೂ ಪಕ್ಕ ಗೊತ್ತಿಲ್ಲ. ಬಟ್ ಅದೇನು ಗೊತ್ತುಂಟ, ಅದು ವೆಲ್ ಮಾಡ್ಕೊಂಡು ಮಾಡಿದ್ದು. ಈಗ ನಾವು ಏನು ಮಾಡ್ತೇವೆ, ಈಗ ನಾವು ಪೆನೆಟ್ರೇಷನ್ ಮಾಡಿಕೊಂಡು ಡ್ರಿಲ್ ಮಾಡ್ತೇವೆ. ಅರ್ಥ ಆಯ್ತಲ್ಲ. ಮೊದಲಿನ ಸಿಸ್ಟಮ್ ಹೆಂಗಿತ್ತಂತ ಹೇಳಿದ್ರೆ, ವಿಂಗ್ ಬಾವಿಗಳು ಹೆಂಗೆ ಮಾಡ್ತೇವಲ್ಲ ಹಾಗೆ ಬಾವಿಗಳನ್ನು ಹಾಕಿ ಇಳಿಸ್ತಾ ಹೋಗ್ತಿದ್ರು. ಇಳಿಸ್ತಾ ಹೋಗಿ ಕಲ್ಲು ತಾಗೋ ತನಕ ಮಾಡ್ತಿದ್ರು. ಇದು ಆಗೋದಿಲ್ಲ. ಈಗ ಹೊಸ ಸಿಸ್ಟಮ್ ಬಂದಿದೆ. ಅದನ್ನು ಡೈರೆಕ್ಟ್ ಏನು ಮಾಡ್ತಾರೆ, ಕೋರ್ ಕಟ್ಟಿಂಗ್ ಮಾಡ್ತಾರೆ ಮತ್ತು ಒಳಗೆ ಹೋಗ್ಬಿಡ್ತಾರೆ ಕಲ್ಲು ತಾಗೋ ತನಕ. ಅರ್ಥ ಆಯ್ತಲ್ಲ. IRB ಕಾಮಗಾರಿಯಲ್ಲಿ ಜೊತೆಗೆ ಜನರ ಜೀವ ಜೊತೆ ಎಲ್ಲೋ ಒಂದ್ ಕಡೆ ರಾಜಕಾರಣ ಆಗ್ತಾ ಇದೆ. ಯಾಕಂದ್ರೆ ಆರಂಭದಿಂದ ನೀವು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ಟನಲ್ ನಲ್ಲೂ ಕೂಡ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತ ಹೇಳಿ ನೀವೆಲ್ಲರೂ ಕೂಡ ಹೋರಾಟ ಮಾಡಿದ್ರಿ. ಕೆಲವು ಒಂದ್ ಕಡೆ ವಿರೋಧ ಪಕ್ಷರು ನಮ್ಮಲ್ಲಿ ಏನಾಗಿದೆ, ಒಂದು ಮಾತು ಹೇಳ್ತಾರೆ. ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಡಿಫ್ರೆಂಟ್ ನಮ್ಮದು ಮತ್ತು ಉತ್ತರ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಡೆವಲಪ್ಮೆಂಟ್ ಬರಲಿ ಅಥವಾ ಕಂಪ್ಲೇಂಟ್ ಬರಲಿ, ಅವಾಗೆಲ್ಲರೂ ಒಟ್ಟಿಗೆ ಆಗ್ತಾರೆ. ನಮ್ಮಲ್ಲಿ ಏನು ಗೊತ್ತುಂಟ, ನಾನು ಫಾರ್ ಮಾತಾಡಿದರೆ ನೀವು ಅದನ್ನು ಅಪೋಸಿಷನ್ನಲ್ಲಿ ತಗೊಂಡು, ಇದು ನಮ್ಮ ರಾಜಕೀಯ ರೋಗ ಅಂತ ಹೇಳ್ಬೋದು. ಎಲ್ಲಿ ತನಕ ಈ ರಾಜಕೀಯ ರೋಗ ನಮ್ಮದು ಹೋಗೋದಿಲ್ಲ, ಅಲ್ಲಿ ತನಕ ನಾನಂತೂ ಅದರೊಳಗೆ ಯಾವಾಗಲೂ ಪಾಲಿಟಿಕ್ಸ್ ಮಾಡಿಲ್ಲ. ನಾನು ಸ್ಟ್ರೇಟಾಗಿ ನಾನು ಹೇಳಿದ್ದೇನೆ, ದಿಸ್ ಇಸ್ ದ ಪ್ರಾಬ್ಲಮ್. ಆವಾಗ ಅಲ್ಲಿ ರಸ್ತೆ ಮೇಲೆ ಮಲಗಿಬಿಟ್ರು BJP ಅವರು. ನಾನು ಹೆದರು ಹೋದೆ. ನನಗೆ ಪೊಲೀಸರು ಫೋನ್ ಬಂತು, ಗಣಪತಿ ಉಳ್ಬೇಕರ್ ನೀರು ತಗೊಂಡಿಲ್ಲ, ಗುಳಿಗಿನೂ ತಗೊಂಡಿಲ್ಲ, ಊಟನೂ ಮಾಡಲಿಲ್ಲ ಅಂತ ತಗೊಂಡು. ಮತ್ತು ನಾನು ಹೆದರಿದ್ದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀರಾದರೂ ಕುಡಿಲಿ ಅವರು ಅಂತ ಹೇಳ್ಕೊಂಡು ನಾನೇ ಹೇಳಿದೆ, ಓಪನ್ ಮಾಡಿ ನನಗೇನು ಉಂಟು ಬಿಟ್ಟು. ಈಗ ನೋಡಿ ಅಲ್ಲಿಗೆ ಒಂದು ಛತ್ರಿ ಹಾಕಿಟ್ಟಿದ್ದೇವೆ. ಮನೆಗೆಲ್ಲ ನಾವು ಛತ್ರಿ ತಗೊಂಡು ಹೋಗ್ತೇವೆ, ಅದಕ್ಕೆ ಒಂದು ಛತ್ರಿ ಹಾಕಿಟ್ಟಿದ್ದಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ.